ನಮಸ್ಕಾರ. ಕುಮಾರ್ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ನೋಡಿಗರಿಗೆ ಇವತ್ತಿನ ದಿನ ಒಂದೊಂದು ವಿಶೇಷವಾದಂಥ ಒಂದು ಆಕರ್ಷಣೀಯ ಸ್ಥಳ ಐತಿ. ಆ ಒಂದು ಸ್ಥಳ ಇಲ್ಲಿ ನೀವು ನೋಡಕತ್ತಿರ್ಬೋದು. ಇದೊಂದು ಫೋಟೋ ಪ್ರಿಯರಿಗೆ ಭಾಳ ವಿಶೇಷವಾದಂಥ ಅಚ್ಚುಮೆಚ್ಚಿನ ಸ್ಥಾನ ಐತಿ ನೋಡ್ರಿ. ಡೆಕೋರೇಷನ್ ಲೈಟ್ಲಿಂದ ಹೊಳೆಯುವಂಥ ಒಂದು ಡೆಕೋರೇಷನ್ ನೀವು ನೋಡಕತ್ತೀರಿ ನೋಡಿ ನನ್ನ ಹಿಂದಿನ ಬಾಜು. ಬರ್ರಿ ಇದ್ರ ಒಂದು ಒಳಗಡೆ ಹೋಗಿ ನೋಡ್ಕೊಂಬರೋಣ. ಇದು ಭಾಳ ವಿಶೇಷವಾಗಿ ಫೋಟೋ ಪ್ರಿಯರಿಗೆ ಯುವ ಜೋಡಿಗಳಿಗೆ ಭಾಳ ವಿಶೇಷವಾಗಿ ಹೇಳಿ ಮಾಡಿಸಿದಂಥ ವಿಶೇಷ ಸ್ಥಳ ಐತಿ. ಅಂಥ ಒಂದು ಸ್ಥಳವನ್ನು ಇದಕ್ಕಿಂತ ಮುಂಚೆ ನಾನಾ ಕಡೆಯ ದೂರ ಭಾಗಗಳಿಗೆ ಹೋಗಿ ಇಂಥ ಒಂದು ಫೋಟೋಶೂಟ್ ಮಾಡ್ಕೊಂಬರ್ತಿದ್ರು. ಅಂಥದ್ರಲ್ಲಿ ಒಬ್ಬ ಇಲ್ಲಿ ವಿಶೇಷ ಸ್ಥಳೀಯ ಪರಸು ಅನ್ನೋ ಒಬ್ಬ ಈ ಫೋಟೋ ಪ್ರಿಯರು ವಿಶೇಷವಾಗಿ ಇಂಥ ಸ್ಥಳವನ್ನು ಮಾಡಿ ಫೋಟೋಶೂಟ್ ಮಾಡ್ಕೊಳ್ಲಿಕ್ಕೆ ಅತ್ಯಂತ ಒಂದು ಅನುಕೂಲಕಾರಿಯಾಗಿ ಮಾಡ್ಯಾರ ನೋಡ್ರಿ. ನೀವು ನೋಡಕತ್ತೀರಿ ನೋಡ್ರಿ, ಅಲ್ಲಲ್ಲೇ ಫೋಟೋಕ್ಕೆ ಬೇಕಾಗಿರುವಂಥ ದೃಶ್ಯಗಳನ್ನು ನಾನಾ ಥರದ ಡೆಕೋರೇಷನ್ದೊಳಗೆ ಇಲ್ಲಿ ಮಾಡ್ಯಾರ. ಬರ್ರಿ ಇಲ್ಲಿ ಫೋಟೋ ಪ್ರಿಯ ಕೆಪಲ್ಸ್ಗಳದಾರ ನೋಡ್ಕೊಂಬರೋಣ. ಸ್ವಲ್ಪ ಬಾಡಿ ಟರ್ನ್ ಮಾಡಿ ಬಾಡಿ ಅಣ್ಣ ನೀನು ರೆಡಿ ಸ್ಮೈಲ್ ಹಾಗೆ ಸ್ಲೀಪ್ ಆಗ ಅವ್ರ ಮೇಲೆ ನೋಡ್ರಿ ಈ ಥರದ ವಿಶೇಷವಾದಂಥ ಒಂದು ದೃಶ್ಯಗಳನ್ನು ಈ ಥರ ಮೆಮೊರೇಬಲ್ ಆಗಿ ಫೋಟೋ ಶೂಟ್ ಮಾಡ್ಕೋಬೋದು. ಇಂಥ ಒಂದು ವಿಶೇಷ ಫೋಟೋ ಸ್ಥಳಕ್ಕಾಗಿ ಈ ಮುಂಚೆ ಭಾಳ ದೂರ ಒಂದು ಸ್ಥಳಕ್ಕೆ ಹೋಗ್ತಿದ್ರು. ಆದರೆ ಇದು ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಆಲಿಮಟ್ಟಿಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟಿನ ಎದುರುಗಡೆ ಇರುವಂಥ ಇವು ಫೋಟೋಶೂಟಿನ ಸ್ಥಳಗಳದು. ಅಲ್ಲಿ ಮುದ್ದು ಮಣಿಕಂಠ ಫೈರ್ ಕ್ಯಾಂಪ್ ಅಂತ ಒಂದು ಫೋಟೋ ಸ್ಟುಡಿಯೋ ಈ ಒಂದು ದೃಶ್ಯವನ್ನು ನಾವು ನೋಡಕತ್ತೇವೆ. ಇಂತಹ ವಿಶೇಷ ಸ್ಥಳಗಳ ಮದುವೆ ಆಗುವಂಥ ಯುವ ಜೋಡಿಗಳಿಗೆ ಭಾಳ ವಿಶೇಷವಾಗಿ ಅಚ್ಚುಮೆಚ್ಚಿನ ಸ್ಥಾನ ಐತಿ. ಇಂಥ ಒಂದು ವಿಶೇಷ ಸ್ಥಾನದ ಒಂದು ಮಾಹಿತಿಗಾಗಿ ಈ ಒಂದು ವಿಡಿಯೋ ನೋಡ್ರಿ. ಅಲ್ಲೆಲ್ಲೇ ನಾನಾ ಥರದ ಒಂದು ದೃಶ್ಯಗಳು ಅದಾವು. ತಮ್ಮ ಸ್ವಂತ ವೆಹಿಕಲ್ದಿಂದನೂ ಕೆಪಲ್ಸ್ಗಳು ನೋಡ್ರಿ ಈ ಥರದ ಒಂದು ವಿಶೇಷ ಚಿತ್ರಾವಳಿಗಳನ್ನು ತಗೋತಾರ ನೋಡ್ರಿ. ಅಲ್ಲೆಲ್ಲೇ ಫೈರ್ ಕ್ಯಾಂಪ್, ಅದರ ಜೊತೆಗೆ ನಾನಾ ಥರದ ನೋಡ್ರಿ ಇಲ್ಲಿ ಲೈಟಿನ ಒಂದು ಅಲಂಕಾರ ಮಾಡಿರುವಂಥ ಚಪ್ಪರದ ಆಕಾರದ ದೃಶ್ಯಗಳದವು. ಈ ಥರ ಬೇರೆ ಬೇರೆ ನಾನಾ ಥರದ ಚಿತ್ರಗಳದವು. ತಮ್ಮ ಇಷ್ಟದ ಒಂದು ದೃಶ್ಯಾವಳಿಯೊಳಗೆ ಅಂಥ ಒಂದು ಫೋಟೋ ತೆಗೆಸ್ಕೋತಾರ ನೋಡ್ರಿ. ನೀವು ನೋಡಕತ್ತೀರಿ ಅಲ್ಲೆಲ್ಲೇ ವಿಶೇಷ ರೀತಿಯೊಳಗೆ ಫೋಟೋ ತಗೋತಾರ. ಅಂಥ ಒಂದು ಫೋಟೋ ಅಭಿರುಚಿ ಇರುವಂಥ ಫೋಟೋ ಪ್ರಿಯರನ್ನು ಮಾತಾಡ್ಸೋಣ. ಅದರ ಜೊತೆಗೆ ಈ ಫೋಟೋವನ್ನು ತೆಗೆಯುವಂಥ ಫೋಟೋಗ್ರಾಫರ್ಗಳಿರ್ತಾರಲ್ಲ ಅವ್ರನ್ನೂ ಸಹ ಮಾತಾಡ್ಸೋಣ. ಬರ್ರಿ ಇಲ್ಲೊಬ್ಬರ ಫೋಟೋಗ್ರಾಫರ್ ಅದರ ಮಾತಾಡ್ಸೋಣ. ನನ್ನ ಫೋಟೋ ಸ್ಟುಡಿಯೋ ಇದೆ ನಾಗೂರಾಗ. ಇಲ್ಲೇ ಲೈಟಿಂಗ್ ಇತ್ತಲ್ಲ ಅದ್ರ ಸಲಾಗ ಇಲ್ಲೇ ಬರಕಂತೀವಿ. 1 hour ಅದಕ್ಕೆ ಹೋಗಿದ್ದೀವಿ ರೀ. ಲೈಟಿಂಗ್ ಚಲೋ ಮಾಡ್ಯಾರ ಇಲ್ಲೇ, ಹಂಗಾಗಿ ಇಲ್ಲೇ ಬರಕಂತೀವಿ. ನೀವು ಫೋಟೋಗ್ರಾಫರ್ ರೀ? ನಿಸರ್ಗ ಸ್ಟುಡಿಯೋ ನಾಗೂರ್. ಓಕೆ ಸರ್. ಹೆಂಗೆ ಅನ್ಸೈತೆ ಸರ್ ಇಲ್ಲಿ ಒಂದು ಫೈರ್ ಕ್ಯಾಂಪಿನ ಬಗ್ಗೆ ರೀ? ಚಲೋ ಮಾಡ್ಯಾರ ಸರ್, ವರ್ಷವರು ಚಲೋ ಮಾಡ್ಯಾರ. ರೀ ಸರ್, ಈ ಫೈರ್ ಕ್ಯಾಂಪ್ ಬಗ್ಗೆ ಒಂದು ಫೈರ್ ಕ್ಯಾಂಪಿಗೆ ಆಗಿರಿ ಬೇರೆ ಬೇರೆ ಕಡೆ ಸ್ಥಳಕ್ಕೆ ಹೋಗ್ತಿದ್ದರ್ರಿ. ಅದೇ ಥರ ಈಗ ಇಲ್ಲೇ ಲೋಕಲ್ ಅಂತಾರ ಇಲ್ಲೆಲ್ಲ ಆಲಿಮಟ್ಟಿ ವಿಸಿಟಿಂಗ್ ಬರೋರಿಗೆ ಇದೊಂಥರ ಬೆಸ್ಟ್ ಅನುಕೂಲ ಆಗೈತೆ ಅಂತ ಅನ್ಸುತ್ತೆ ರೀ. ಅದ್ರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಹೆಂಗೆ? ನಿಸರ್ಗ ಫೋಟೋ ಸ್ಟುಡಿಯೋದವ್ರು ಬಂದಿದ್ರು, ಅವರು ಚೆನ್ನಾಗಿ ಮಾಡ್ತಿದ್ದಾರೆ. ಏನು ಸಮಸ್ಯೆ ಈಗ ಬಂದು ಜಸ್ಟ್ ಬಂದಿವಲ್ಲ. ಈಗ ಇಷ್ಟೇ ನಾವು ಬೇರೆ ಕಡೆ 1 hour ಸಕಲೇಶ್ಪುರ ಏನೋ ಹೋದ್ರು ಸುದೆ 1-1.5 ಲಕ್ಷ ಖರ್ಚಾಗತ್ತೆ ರೀ. ನಮ್ಮ ಕಡಿಮೆ ಬಜೆಟ್ ಒಳಗೆ ಮುಗಿದೋಗ್ತೈತಿ. ಇಲ್ಲಿ ಇರುವಂಥ ಇಮೇಜಸ್ಗಳು ನಿಮಗೆಲ್ಲ ಥರ ಇಷ್ಟ ಆಗ್ಯಾವ್ರಿ? ಇಷ್ಟ ಆಗ್ಯಾವ್ರಲ್ಲ. ಬೇರೆ ಕಡೆ ಏನು ಸಿಕ್ತಿದ್ವಲ್ಲ ಅದೇ ಥರ ಸಿಕ್ಕಿದಾವಲ್ಲ ಇಲ್ಲಿ. ಏನು ಸಮಸ್ಯೆ ಇಲ್ಲ. ಆಲ್ಮಟ್ಟಿ ಗಾರ್ಡನ್ ಹೋಗ್ಬಿಟ್ಟು ಸಕಲೇಶ್ಪುರ 1 hour ಏನು ಹೋಗ್ತೀವಲ್ಲ ಅದೇ ಸೇಮ್ ಸೀನ್ರೀಸ್ ಸಿಗ್ತಾವೆ. ಸ್ವಲ್ಪ ವೇರಿಯೇಷನ್ಸ್ ಆಗ್ತೈತೆ, ಕವರ್ ಅಪ್ ಮಾಡ್ಕೋಬಹುದು. ಏನು ಸಮಸ್ಯೆ ಇಲ್ಲ. ಇಲ್ಲಿ ಫೈರ್ ಕ್ಯಾಂಪು ಚೆನ್ನಾಗಿದೆ. ಬೇರೆ ಕಡೆ ಹೋದ್ರು ಇದೇ ಸೇಮ್ ಫೈರ್ ಕ್ಯಾಂಪ್ ಇರುತ್ತೆ. ಅಲ್ಲಿ ನೀವು ಒಂದು 50,000 ಖರ್ಚು ಮಾಡ್ಬೋದು. ಕಡಿಮೆ ಒಳಗೆ ನಾವು ಮುಗಿತೈತಿ. ಹಾಂ ಸರ್, ಹತ್ತಿರ ಆಗ್ತೈತೆ ರೀ. ಇದಕ್ಕಾಗಿ ನಾವು ದೂರ ಹೋಗೋದನ್ನು ತಪ್ಪೈತಿ ಅಲ್ಲ. ಲಾಂಗ್ ಜರ್ನಿ ಅಲ್ರಿ. ಹಾಂ ಸರ್, ಇನ್ವೆಸ್ಟ್ ಮಾಡ್ಬೋದು. ಹೌದ್ರಿ. ಜರ್ನಿ ಭಾಳ ಹೆವಿ ಆಗ್ತೈತಲ್ಲ, ಅದನ್ನ ತಪ್ಪಿಸೋಲ್ಲ ಇಲ್ಲಿ ಮಾಡಿದ್ ಬೆಟರ್ ಐತಿ. ಓಕೆ ಸರ್, ಚೆನ್ನಾಗಿದೆ. ಈ ಫೈರ್ ಕ್ಯಾಂಪ್ ಬಗ್ಗೆ ನಿಮ್ಗೆ ಹೆಂಗೆ ಅನ್ಸತ್ತೆ ಸರ್? ಹೆಂಗೆ ಅನ್ಸ್ಯಾವ್ರಿ ಇಲ್ಲಿ ಇಮೇಜಸ್ಗಳು ಹೆಂಗೆ ಅದಾವ ರೀ? ಚಲೋ ಅನ್ಸೈತೆ ರೀ ನಿಮ್ಗೆ ರೀ? ಇಲ್ಲಿ ಫೈರ್ ಕ್ಯಾಂಪ್ ಬಗ್ಗೆ ಹೆಂಗೆ ಅನ್ಸೈತೆ ರೀ? ಅನ್ಸೈತೆ ರೀ ನಿಮ್ಗೆ ರೀ? ಚೆನ್ನಾಗಿದೆ ರೀ. ನೋಡಿದ್ರಲ್ರಿ ಎಂಥ ಒಂದು ಫೋಟೋ ಒಂದು ವಿಶೇಷತೆ ಐತಿ ಫೋಟೋಕ್ಕಾಗಿ.
ಅಂಥ ಫೋಟೋ ತೆಗೆಸ್ಕೊಳಕ್ಕಾಗಿ ಎಲ್ಲೆಲ್ಲೋ ದೂರ ದೂರ ಹೋಗಿ ಎಷ್ಟೆಷ್ಟೋ ಖರ್ಚು ಮಾಡ್ತಿದ್ರಂತ. ಆದ್ರೆ ಆಲಿಮಟ್ಟಿ ಹತ್ರ ಇರುವಂಥ ಈ ಒಂದು ಮುದ್ದು ಮಣಿಕಂಠ ಸ್ಟುಡಿಯೋದಾಗ ಸ್ವಲ್ಪ ಕಡಿಮೆ ಖರ್ಚಿಂದ ಆಗತ್ತೆ. ಬಾಗಲಕೋಟೆ ಬಿಜಾಪುರ ಜನರಿಗೆ ಭಾಳ ಅನುಕೂಲ ಆಗೈತಿ ಅಂತೇಳಿ ಅನ್ನೋದನ್ನು ಹೇಳಿದರು. ಇದರ ಪ್ರಕಾರ ಬೇರೆ ಬೇರೆ ದೂರದ ಒಂದು ಜಿಲ್ಲೆಗಳಿಂದನೂ ಬಂದಾರ. ನೋಡ್ರಿ, ಫೋಟೋ ಪ್ರಿಯರಿಗೆ ಎಷ್ಟು ಇದು ಅಚ್ಚುಮೆಚ್ಚಿನ ತಾಣ. ಇದ ಪ್ರಕಾರ ನೀವು ಫೋಟೋ ತೆಗೆಸ್ಕೊಳ್ಳುವಂಥ ಒಂದು ಇನ್ನೊಂದು ಇಂಟ್ರೆಸ್ಟಿಂಗ್ ಆಸಕ್ತಿ ಭಾಳ ಇದ್ದಲ್ಲಿ ಇಂಥ ಒಂದು ಕ್ಯಾಂಪ್ಗೆ ನೀವು ಭೇಟಿ ಕೊಡ್ಬೋದು. ಬರೀ ಇದೇ ಥರ ಇರುವಂಥ ಇನ್ನೊಂದು ಕೆಪಲ್ಸ್ಗಳದಾರ, ಮಾತಾಡ್ಸೋಣ. ಹಲೋ ಸರ್ ರೀ, ಈ ಫೈರ್ ಕ್ಯಾಂಪ್ ರೀ, ಇದು ಮುದ್ದು ಮಣಿಕಂಠ ಫೈರ್ ಕ್ಯಾಂಪ್ ರೀ. ಆ ಒಂದು ಕ್ಯಾಂಪ್ನೊಳಗೆ ನಿಮ್ಮೊಂದು ಈ ಥರ ಫೋಟೋ ಶೂಟ್ ಮಾಡ್ಕೊಂಡಿರಲ್ಲ, ಇದ್ರ ಒಂದು ಅನುಭವ ಹೆಂಗೆ ಅನ್ಸುತ್ತೆ ಸರ್? ಯಾವ ಥರ ಐತ್ರಿ ನಿಮ್ಗೆ ಇದ್ರದ್ದು ಒಂದು ಒಪಿನಿಯನ್ಸ್ ಹೇಳ್ರಿ. ಇಲ್ಲ ಸರ್, ಫೋಟೋಕ್ಕೆ ಚೆನ್ನಾಗಿ ಅನ್ನಿಸ್ತು. ನಾವು ಬಿಜಾಪುರಿಂದ ಬಂದಿದ್ದೀವಿ, ಬಟ್ ಬಿಜಾಪುರ ಡಿಸ್ಟ್ರಿಕ್ಟ್ ಬಿಟ್ಟು ನಾವು ಆಲ್ಮಟ್ಟಿಗೆ ಬಂದಿದ್ದೀವಲ್ಲ, ಬಂದಿದ್ದಕ್ಕೂ ಒಂದು ಒಳ್ಳೆ ಚೆನ್ನಾಗಿ ಅನ್ನಿಸ್ತು. ಇಲ್ಲಿ ಲೈಟಿಂಗ್ಸ್ ಆಯ್ತು, ಫೈರ್ ಕ್ಯಾಂಪ್ ಆಯ್ತು, ತುಂಬಾ ಚೆನ್ನಾಗಾಯ್ತು. ಬಟ್ ಯಾವ್ದು ಏನೋ ತೊಂದರೆ ಆಗ್ಲಾರ್ದೇನೋ ಎಲ್ಲ ಲೈಟಿಂಗ್ಸ್ ಎಲ್ಲ ನೀಟ್ ಆಗಿದಾವೆ, ಚೆನ್ನಾಗಿದಾವೆ. ಬಂದ್ರೆ ಒಂದ್ ದಿನದಲ್ಲಿ ಎಲ್ಲ ಮಾಡ್ಕೊಂಡು ಹೋಗುವಂತ ಆಲ್ಮಟ್ಟಿಯಲ್ಲಿ ಚೆನ್ನಾಗಿದೆ. ಒಂದು ಪ್ರೀ ವೆಡ್ಡಿಂಗ್ ಶೂಟ್ ಮಾಡಕ್ಕೆ ಒಂದು ಬೆಸ್ಟ್ ಲೊಕೇಶನ್ ಅನ್ಬೋದು ಇದು. ಮೇಡಮ್ ಅವ್ರು ಹೆಂಗೆ ಅನ್ಸೈತ್ರಿ ಇದು ಫೈರ್ ಕ್ಯಾಂಪ್ ರೀ? ತುಂಬ ಚೆನ್ನಾಗಿ ಅನಿಸ್ತು. ಇಲ್ಲೆಲ್ಲ ಅರೇಂಜ್ಮೆಂಟ್ಸ್ ಕೂಡ ಚೆನ್ನಾಗಿ ಮಾಡಿದ್ದೀರಾ, ಸೊ ಬಂದಕ್ಕೂ ಖುಷಿ ಆಯಿತು. ಬರ್ರಿ, ಇನ್ನೊಬ್ಬರು ಫೋಟೋ ಪ್ರಿಯರ್ ಅದಾರ, ಅವರಿಗೆ ಈ ಒಂದು ಫೋಟೋ ಸ್ಥಳದ ಬಗ್ಗೆ, ಈ ಒಂದು ಸ್ಥಳದ ಬಗ್ಗೆ ಮಾಹಿತಿ ಕೇಳೋಣ. ಹಲೋ ಸರ್ ರೀ, ಮುದ್ದು ಮಣಿಕಂಠ ಇವೆಂಟಿಗೆ ಬಂದಿರಿ ಫೈರ್ ಕ್ಯಾಂಪ್. ಈ ಒಂದು ಅನುಭವ ಹೆಂಗೆ ಅನ್ಸುತ್ತೆ ಸರ್? ಇಲ್ಲಿ ಇವೆಂಟ್ಸ್ಗಳು ಹೆಂಗೆ ಅದಾವೆ, ಇಲ್ಲಿ ಇಮೇಜಸ್ಗಳು ಹೆಂಗೆ ಅನಿಸ್ತಾವ್ರಿ ನಿಮಗೆ ರೀ? ಚಲೋ ಐತ್ರಿ ಸರ. ಇಲ್ಲಿದೆಲ್ಲ ವ್ಯೂ ನೋಡಿದ್ರೆ ಒಂದು ಫೋಟೋ ಶೂಟಿಗೆ, ಪ್ರೀ ವೆಡ್ಡಿಂಗ್ ಶೂಟಿಗೆ ಆಗಲಿ ಒಳ್ಳೇದೈತ್ರಿ. ಈಗ ನಾವು ಕುಮಟಾ, ಹೊನ್ನಾವರ ಆ ಕಡೆ ಎಲ್ಲ ಜರ್ನಿ ಮಾಡೋಕ್ಕಿಂತ ಇಲ್ಲಿ ಉತ್ತರ ಕರ್ನಾಟಕ ಜನಕ್ಕೆ ಏನೈತಿ ಎಲ್ಲ ಒಳ್ಳೆ ರೀತಿ ಒಂದು ವ್ಯೂ ಮಾಡ್ಯಾರಿ. ಆಲ್ಮೋಸ್ಟ್ ವೆಡ್ಡಿಂಗ್ ಶೂಟಿಗೆ ಆಗಲಿ, ಫೋಟೋ ಶೂಟಿಗೆ ಚಲೋ ಐತ್ರಿ. ಒಳ್ಳೆ ರೀಸನೇಬಲ್ ರೇಟ್ ಒಳಗಡೆ ನಮಗೆಲ್ಲ ಅವ್ರು ಇದನ್ನು ಕೊಡಾಕ್ತಾರೆ ರೀ. ಪಾಪ ಇಲ್ಲಿ ಒಂದು ಇಮೇಜಸ್ಗಳು ಹೆಂಗೆ ಅದಾವ್ರಿ? ನಿಮಗೆಲ್ಲವೂ ಇಷ್ಟ ಆಗ್ಯಾವ್ರಿ? ಚಲೋ ಅದಾವ ಸರ್. ಓಕೆ ಮೇಡಮ್, ಹೆಂಗೆ ಅನ್ಸುತ್ತೆ ರೀ ಇಲ್ಲಿ ಇಮೇಜಸ್ಗಳು ಹೆಂಗೆ ಅದಾವ್ರಿ? ಇಲ್ಲಿ ಇವೆಂಟ್ಸ್ಗಳು ಹೆಂಗೆ ಅನ್ಸುತ್ತೆ ರೀ? ಹಾಂ, ಚಲೋ ಅದಾವ್ರಿ, ಏಕ್ದಮ್ ಚಲೋ ಬರ್ತಾವ್ರಿ ಫೋಟೋ ರೀ. ಚಲೋ ಐತ್ರಿ ಪ್ಲೇಸ್ ರೀ. ಥ್ಯಾಂಕ್ಸ್ ರೀ ಮೇಡಮ್. ಥ್ಯಾಂಕ್ಸ್ ರೀ ಸರ್. ಸರ್, ಮುದ್ದು ಮಣಿಕಂಠ ಇವೆಂಟ್ಸ್ ಫೈರ್ ಕ್ಯಾಂಪ್ ಹೆಂಗೆ ಅನ್ಸುತ್ತೆ ಸರ್? ಇದರ ಒಂದು ಅನುಭವ ಹೆಂಗೆ ಅನ್ಸುತ್ತೆ ಸರ್ ನಿಮಗೆ ರೀ? ಸರ, ಮುದ್ದು ಮಣಿಕಂಠ ಇದು ಫೈರ್ ಕ್ಯಾಂಪ್ ಭಾಳ ಶ್ರೇಷ್ಠವಾಗಿದೆ. ಹಾಂ ಸರ್. ಆಮೇಲೆ ಈ ನಮ್ಮ ಆಲ್ಮಟ್ಟಿಯಲ್ಲಿ ಫಸ್ಟ್ ಟೈಮ್ ಮಾಡಿರೋದು. ಬಟ್ ಇದು ಆದಮೇಲೆ ಸಾಕಷ್ಟು ಮಾಡಿದ್ದಾರೆ. ಬಟ್ ಭಾಳ ಚೆನ್ನಾಗಿದೆ, ಎಲ್ಲ ಫೆಸಿಲಿಟಿ ಇದೆ. ಬಂದಂಥ ಕ್ಲೈಂಟ್ಸ್ಗಳು ಹಾಗೆ ಹೋಗಲ್ಲ, ಎಲ್ಲವನ್ನ ನೀಟಾಗಿ ಶೂಟ್ ಮಾಡಿಕೊಂಡು ಎಲ್ಲವನ್ನ ಅನುಭವಿಸಿ ಎಲ್ಲ ರೀತಿಯಿಂದ ಒಳ್ಳೆಯ ಫೆಸಿಲಿಟಿ ಇದೆ. ಆಮೇಲೆ ಬಂದಂಥ ಕ್ಲೈಂಟ್ಗೆ ಯಾವುದೇ ತೊಂದರೆ ಇಲ್ಲ, ಎಲ್ಲವನ್ನ ನೀಟಾಗಿ ಹ್ಯಾಂಡಲ್ ಮಾಡಿದ್ದಾರೆ ಪರ್ಶು ಅವರು. ಹಾಂ ಸರ್, ಇಲ್ಲಿ ಎಲ್ಲ ಇಮೇಜಸ್ಗಳ ಕರೆಕ್ಟ್ ಅದಾವ ಸರ್? ಶೂಟ್ ಚೆನ್ನಾಗಾಗುತ್ತೆ. ಹಾಂ ಸರ್. ಫೈರ್ ಕ್ಯಾಂಪ್ ಇದ್ದು ಆಮೇಲೆ ಲೈಟಿಂಗ್ಸು ಎಲ್ಲ ನೀಟ್ ಆಗುತ್ತೆ, ಏನೂ ತೊಂದರೆ ಇಲ್ಲ. ನೋಡಿದ್ರಲ್ರಿ, ಫೈರ್ ಕ್ಯಾಂಪು, ಆನಂತರ ಲೈಟ್ ಕ್ಯಾಂಪು, ಇವೆಲ್ಲ ಥರದ ಒಂದು ದೃಶ್ಯಗಳು ಭಾಳ ಅಚ್ಚುಮೆಚ್ಚಾಗ್ಯಾವು. ಇವು ಒಂದು ಫೋಟೋಕ್ಕೆ ಭಾಳ ಅನುಕೂಲ ಅದಾವು. ಈ ಒಂದು ಫೋಟೋ ಕ್ಯಾಂಪ್ಲಿಂದ ಇಲ್ಲಿ ಒಂದು ಭಾಗದ ಜನರಿಗೆ ಭಾಳ ಅನುಕೂಲ ಆಗೈತಿ ಅಂತ ಹೇಳಿದರು. ಈ ಒಂದು ಆಲಿಮಟ್ಟಿ ಡ್ಯಾಮಿಗೆ ಬರೋದ್ರ ಜೊತೆಗೆ ಫೋಟೋ ಶೂಟಿಗೂ ಸಹ ಬರೋಕ್ಕೆ ಭಾಳ ಅನುಕೂಲ ಐತಿ ಅಂತ ತಮ್ಮ ಒಂದು ಅನುಕೂಲನ ಹಂಚ್ಕೊಂಡ್ರು. ನೋಡ್ರಿ, ನಾನಾ ಥರದ ದೃಶ್ಯಗಳದಾವು. ಅಂಥ ಒಂದು ನಾನಾ ಥರದ ದೃಶ್ಯ ಒಳಗೆ ವಿಶೇಷವಾಗಿ ಫೋಟೋ ತಕ್ಕೋಸ್ಕೊಳತ್ತಾರ. ಇಂಥ ಒಂದು ಸ್ಥಳಕ್ಕೆ ಬಂದಂಥ ಇನ್ನೊಬ್ಬರು ವಿಶೇಷ ವಿಸಿಟರ್ಸ್ಗಳದಾರ. ಬರ್ರಿ, ಅವರು ದೂರದಿಂದ ಬಂದಂಥ ವಿಸಿಟರ್ಸ್, ಬರ್ರಿ ನೋಡೋಣ. ನಮಸ್ಕಾರ ಸರ್. ಸರ್, ಯಾವ್ರು ಸರ್? ನಮ್ಮದು ಬೆಂಗಳೂರು ರೀ. ಹಾಂ ಸರ್, ಈ ಒಂದು ಕಪಲ್ಸ್ ಬಗ್ಗೆ ನಿಮ್ಗೊಂದು ಅನುಭವ ಯಾವ ಥರ ಐತೆ ಸರ್? ಏನು ಬೆಂಗಳೂರಿಂದ ಬಂದು ನಿಮ್ಮ ಭಾಷೆ ಕಲ್ತಿದ್ದೀನಿ ರೀ. ಹೌದ್ರಿ. ಅಲ್ಲಿಂದ ಬೆಂಗಳೂರಲ್ಲಿ ಅಷ್ಟು ಲಕ್ಷಾರು ರೂಪಾಯಿ, ಸಾವಿರ ರೂಪಾಯಿ ಖರ್ಚು ಮಾಡೋ ಬಂದರು ಇಂಥ ಜಾಗದಲ್ಲಿ ಬಂದು ಕಮ್ಮಿ ಇನ್ವೆಸ್ಟ್ಮೆಂಟಲ್ಲಿ ತುಂಬ ಡೆವಲಪ್ ಮಾಡಿ ತುಂಬ ಚೆನ್ನಾಗಿ ಕಪಲ್ಸ್ಗಳಿಗೆ ಇದಾಗ್ತಿದೆ ರೀ. ಇದಕ್ಕಿಂತ ಏನು ಹೆಚ್ಚಾಗಿ ಹೇಳಬೇಕಾಗಿಲ್ಲ, ತುಂಬ ಚೆನ್ನಾಗಿದೆ. ಇಸ್ ಅಲ್ಟಿಮೇಟ್ಲಿ ಇಸ್ ವೆರಿ ಗುಡ್ ಸರ್. ಇಲ್ಲಿ ಯಾವ ಕಪಲ್ಸ್ ಬಂದರೂ ಕೂಡ ಯಾವುದೂ ತೊಂದರೆ ಇಲ್ಲ. ಬೆಂಗಳೂರಲ್ಲಿ ತೊಂದರೆ ಆಗೋಷ್ಟು ಇಲ್ಲಿ ತೊಂದರೆ ಆಗೋದೇ ಇಲ್ಲ. ಇವ್ರಿಗೆ ತುಂಬ ಸೇಫ್ ಇದೆ. ಯಾಕೆಂದ್ರೆ ಎಂಜಾಯ್ ದಿ ಲಾಟ್. ಊರುಗಳಿಂದ ಎಲ್ಲ ಕಡೆಯಿಂದ ಇಲ್ಲಿ ಬರ್ತಾರೆ.
ಇಲ್ಲೇ ಆಲಮಟ್ಟಿ ಮುದ್ದು ಮಣಿಕಂಠ ಪೈರ್ ಕ್ಯಾಂಪಲ್ಲಿ ಚೆನ್ನಾಗಿ ಎಲ್ಲ ರೀತಿಯಿಂದ ಸವಲತ್ತು ವ್ಯವಸ್ಥೆ ಅನ್ಸತ್ತೆ ರೀ. ಇಲ್ಲಿ ಬಂದು ನೀವು ಎಲ್ಲ ರೀತಿಯಿಂದ ಸವಲತ್ತುಗಳನ್ನ ತೆಗೆದುಕೊಳ್ಬೋದು. ಓಕೆ ಸರ್, ಥ್ಯಾಂಕ್ ಯು. ಆಲಮಟ್ಟಿಯಲ್ಲಿ ಈ ಹಿನ್ನೀರು ಆದಮೇಲೆ ಡ್ಯಾಮ್ ಪಕ್ಕ ಒಳ್ಳೆ ಲೊಕೇಶನ್ ಇದೆ. ನೀವು 1 ಅವರ್ ಏನು ಪ್ಲೇಸಲ್ಲಿದೆ ಬೋಟ್ ಅಂದ್ಬಿಟ್ಟು ಎಲ್ಲ ಲೊಕೇಶನ್ನು ಚೆನ್ನಾಗಿದೆ. ಅಲ್ಲಿ ಶೂಟ್ ಚೆನ್ನಾಗಾಗುತ್ತೆ. ನೀವು ಎಲ್ಲರೂ ಬಂದು ಶೂಟ್ ಮಾಡ್ಬೋದು. ಮೇಡಮ್ ಅವ್ರೆ, ಮುದ್ದು ಮಣಿಕಂಠ ಈ ಪೈರ್ ಕ್ಯಾಂಪ್ ಬಗ್ಗೆ ಹೆಂಗೆ ಅನ್ಸತ್ತೆ ರೀ ಮೇಡಮ್ ಅವ್ರೆ? ಯಾವ ಥರ ಇಮೇಜಸ್ ಬಗ್ಗೆ ನಿಮಗೆ ಹೆಂಗೆ ಅನ್ಸತ್ತೆ ರೀ ಮೇಡಮ್ ಅವ್ರೆ? ಬೆಂಗಳೂರಿಂದ ಇಲ್ಲಿ ಕರ್ಕೊಂಬಂದಿದ್ದೀನಿ ನನ್ನ ಮಗಳಿಗೆ. ಪ್ಲೇಸ್ ಚೆನ್ನಾಗಿದೆ ಅಂತ ಇಲ್ಲಿ 4 ಜನ ಹೇಳ್ತಾ ಇದ್ರು ತುಂಬ ಚೆನ್ನಾಗಿದೆ ಅಂತ. ಹಾಗಾಗಿ ಇಲ್ಲಿ ತುಂಬ ಚೆನ್ನಾಗಿದೆ, ಎಲ್ಲ ಅನುಕೂಲವಾಗಿ. ಮೇಡಮ್ ಅವ್ರೆ, ಫೋಟೋ ಶೂಟ್ ಮಾಡ್ಕೊಂಡಿರಲ್ಲ, ಮಾಡ್ಕೊಂಡಿದ್ದೀನಿ. ಹೆಂಗೆ ಅನ್ಸತ್ತೆ ರೀ? ತುಂಬಾ ಚೆನ್ನಾಗಿದೆ. ಬೆಂಗಳೂರಿಗಿಂತ ಇಲ್ಲಿ ತುಂಬಾ ಪ್ಲೇಸ್ ಚೆನ್ನಾಗಿದೆ. ಬಂದು ತೆಗೆಸ್ಕೊಬೋದು. ಸೇಫ್ ಕೂಡ ಇದೆ. ತುಂಬ ಚೆನ್ನಾಗಿದೆ ಪ್ಲೇಸಸ್, ಅನುಕೂಲವಾಗಿದೆ. ನೋಡಿದ್ರಲ್ರಿ, ಫೋಟೋ ಶೂಟಿನ ಒಂದು ಅನುಭವವನ್ನು, ಅದರ ಒಂದು ವಿಶೇಷತೆಯನ್ನು ತಿಳ್ಕೊಂಡ್ರಿ. ಇಂಥ ಒಂದು ಫೋಟೋ ಪ್ಲೇಸ್ನಾಗ ನಿಮ್ಮ ಒಂದು ಫ್ರೆಂಡ್ಸ್ ಜೊತೆಗೆ ಫೋಟೋ ಶೂಟಿಂಗ್ಗೆ ಭಾಳ ಒಂದು ಅಚ್ಚುಮೆಚ್ಚಿನ ಒಂದು ಪ್ಲೇಸ್ ಐತಿ. ಇಂಥ ಒಂದು ಪ್ಲೇಸಿಗೆ ಭೇಟಿ ಕೊಟ್ಟು ಫೋಟೋ ತೆಗೆಸ್ಕೊಳ್ರಿ. ಇದು ಇಷ್ಟೇ ಕ್ಯಾಂಪ್ ಅಲ್ದ, ಹಿನ್ನೀರಿನೊಳಗೂ ಫೋಟೋ ತೆಗೆಸ್ಕೊಳ್ಳೋಕೆ ಒಂದು ವ್ಯವಸ್ಥೆಯನ್ನು ಅನುಕೂಲನ ಮಾಡ್ಯಾರಂತ ಮಾತಾಡಿದ್ದು ನೀವು ನೋಡಿರ್ಬೋದು. ಅಲ್ಲಿಯೂ ಸಹ ನಿಮ್ಮ ಒಂದು ಫೋಟೋತನವನ್ನು ಅನುಭವಿಸ್ಬೋದು. ಈ ಒಂದು ವಿಡಿಯೋದ ಬಗ್ಗೆ, ಈ ಒಂದು ಪ್ಲೇಸ್ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯನ, ಅನಿಸಿಕೆಯನ್ನು ನಮಗೆ ಕಮೆಂಟ್ ಮುಖಾಂತರ ತಿಳಿಸ್ರಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.